ನಮ್ಮ ಮನೇಲಿ ನನ್ನ ಅಣ್ಣ ತೀರಿ ಹೋಗಿದ್ರು, ಅವಾಗ ತಿಥಿಗೆ ಅಂತ ಊರಿಗೆ ಹೋಗ್ತಾ ಇದ್ದಾರೆ ಪಾಪನವರೆಲ್ಲ. ನಿಮಗೆ ಪಾಪುಗೆ ಶೀತ ಆಗಿದೆ. ಬಾಬಾ ಬಾಬಾ ಇಲ್ಲಡ ಹೋಗುದೆ ನಾನು ಹೋಗುದಿಲ್ಲ, ಅವಾಗ ಮಾತ್ರ ಹೋಗ್ತಾ ಇದ್ದಾರೆ. ನಾನು ಮಾರ್ನಿಂಗ್ ಪಾಸ್ತಾ ಮಾಡಿಕೊಂಡು ತಿಂತಾ ಇದ್ದೇನೆ. ಇವಾಗ ಬನ್ನಿಗೆ ಗೀ ಹಾಕಿ ತಿಂದು ತುಂಬ ಚೆನ್ನಾಗಾಗ್ತದೆ. ಇವತ್ತು ಮ್ಯಾಂಗೋ ಸಾರು ಮಾಡೋಣ ಅಂತ. ಇದು ಸ್ವಲ್ಪ ನಿನ್ನೆಲ್ಲ ಮೊನ್ನೆಲ್ಲ ನಾನು ತೆಗ್ದಿರೋದು ಮ್ಯಾಂಗೋ ಬಿದ್ದಿದ್ದು, ಸುಮ್ಮನೆ ವೇಸ್ಟ್ ಆಗುತ್ತೆ ಇಟ್ಟಿಗೆ. ಹಾಗಾಗಿ ಮ್ಯಾಂಗೋ ಸಾರು ಮಾಡುವ ಇವತ್ತೊಂದು. ಹೇಗೆ ಒಗ್ಗರಣೆ ಹಾಕ್ಬಿಟ್ಟು ಅದು ಹೇಗೆ ಮಾಡೋದು ಅಂತ ನಾನು ಹೇಳ್ತೇನೆ. ಹೀಗೆ ಸಿಪ್ಪೆಲ್ಲ ಫಸ್ಟಿಗೆ ಮೊದಲಿಗೆ ತೆಗೆದು ಇಡಬೇಕು. ಆಮೇಲೆ ಇದನ್ನು ಏನು ಮಾಡಬೇಕಂದ್ರೆ ಈ ಥರ ಹಿಂಡಬೇಕು, ರಸೆಲ್ಲ ತೆಗಿಬೇಕು. ಹಿಂಡಿ ಚೆನ್ನಾಗಿ ಅದರದ್ದು ರಸೆಲ್ಲ ತೆಗೆದು, ಕೆಲವರು ಇದು ಇಡೀ ಮಾಡ್ತಾರೆ, ಅಂದರೆ ಇದನ್ನು ಒಟ್ಟಿಗೆ ಹಾಕಿ ಚಂದ್ರಪುಳಿ ಅಂತ ಮಾಡ್ತಾರೆ. ಕೆಲವರೆಲ್ಲ ಕಾಯಿ ಹಾಕಿ ಮಾಡ್ತಾರೆ. ಇನ್ನೊಂದು ಸತಿ ನಾನು ಅದು ತೋರಿಸ್ತೀನಿ. ಇವಾಗ ಮಾವಿನಕಾಯಿ ಎಲ್ಲ ಮುಗೀತು, ಹಾಗೆ ಇಟ್ಟರೆ ಮತ್ತು ಇದು ಹಾಳಾಗ್ತದೆ. ಸೊ ಕೆಲವರು ಅದನ್ನು ಚಂದ್ರಪುಳಿಯಾಗೆ ಮಾಡ್ತಾರೆ, ಕೆಲವು ಇಡೀ ಹಾಕಿ ಖಾಲಿ ಇಂಥ ಹುಳಿಮೆಣಸಲ್ಲಿ, ನಮ್ಮ ಸೈಡೆಲ್ಲ ಹುಳಿಮೆಣಸಲ್ಲೇ ಮಾಡ್ತಾರೆ. ಇದು ನಾನು ನಿಮಗೆ ಇನ್ನೊಂದು ಥರ ಮಾಡೋದು. ಇನ್ನೊಂದು ಥರ ಅಂದರೆ ಇದರದ್ದು ಖಾಲಿ ರಸದಲ್ಲಿ ಹೇಗೆ ಮಾಡೋದು, ತಂಬುಳಿ ಥರ ಮಾಡ್ತಾರೆ ಗೊತ್ತಾ, ಒಗ್ಗರಣೆ ಕೊಟ್ಟು, ಅದನ್ನು ತೋರಿಸ್ತಾ ಇದ್ದೇನೆ. ಈಗ ಇದನ್ನು ಫಸ್ಟಿಗೆ ಚೆನ್ನಾಗಿ ಹಿಂಡಿ ರಸ ತೆಕ್ಕೊಳ್ಳೋಣ. ಅನ್ನ ಇಟ್ಟುಕೊಳ್ತಾ ಇದ್ದೇನೆ. 1 ಗ್ಲಾಸ್ ಇಟ್ಟೆ, ಅಂದರೆ ಯಾರಿಲ್ಲಲ್ಲ, ನನಗೆ ಸಾಕಾಗ್ತದೆ ಚಿಕ್ಕ ಕುಕ್ಕರಲ್ಲಿ. ಮತ್ತು ಇದು ನಮ್ಮ ಈ ರೈಸಿಗೆ ಕುಚ್ಚಲಕ್ಕಿ, ಇದು ಆನಂದ್ ಬ್ರ್ಯಾಂಡ್. ಈ ರೈಸಿಗೆ ತುಂಬಾ ಒಳ್ಳೆಯದಾಗ್ತದೆ ಇದು ಮಾವಿನ ಹಣ್ಣು. ನಿಮ್ಮ ವೈಟ್ ರೈಸಿಗೂ ಒಳ್ಳೆಯದಾಗ್ತದೆ, ಮತ್ತು ಈ ರೈಸಿಗೆ ನಾವು ತಿಂದು ನೋಡಿದ್ದೇವೆ, ಈ ರೈಸಿಗೆ ಒಳ್ಳೆ ಆಗ್ತದೆ. ಸೊ ಇವಾಗ ಇದು ಅನ್ನ ಇಟ್ಕೊಳ್ತೇನೆ, ಮತ್ತು ನಿಮಗೆ ಅದು ಮಾವಿನಕಾಯಿ ಮಾಡೋದು ವಿಧಾನ ತಿಳಿಸ್ತೇನೆ. ಅನ್ನ ಇಟ್ಟಿದ್ದೇನೆ ಸಣ್ಣ ಕುಕ್ಕರಲ್ಲಿ. ಈಗ ಅದು ಹಿಂಡಿ ತೆಗೆದಾಯಿತು. ಸೊ ಇವಾಗ ನೋಡಿ, ನಾನು ಹಿಂಡಿ ತೆಗೆದಿದ್ದೇನೆ. 2 ಮಾವಿನಕಾಯಿ ಆಲ್ರೆಡಿ ಹಾಳಾಗಿತ್ತು ನೋಡಿ. ಇದು ಇನ್ನು ಗಟ್ಟಿ ಇರೋದು ಬೇಡ, ಇದನ್ನು ತುಂಬ ಚೆನ್ನಾಗಿ ಹಿಂಡುವ, ಯಾಕೆಂದರೆ ಅದು ಚೆನ್ನಾಗಾಗಲ್ಲ. ತುಂಬ ಚೆನ್ನಾಗಿ ಈ ಥರ ಗಟ್ಟಿ ಇದ್ದದನ್ನೆಲ್ಲ ಆಗ ಮಾವಿನ ಹಣ್ಣು ಇದು ಮಾಡಿದ್ದೇನೆ. ಇವಾಗ 2 ಹಾಳಾಯಿತು. ಹಿಂಗೆ ಚೆನ್ನಾಗಿ ಹಿಂಡಿ ತೆಕ್ಕೊಳ್ತೇನೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತೇನೆ, ತುಂಬ ಹಾಕೋದು ಬೇಡ, ಸ್ವಲ್ಪ ಇಷ್ಟೇ ಸಾಕು ನೀರು. ಹೀಗೇ ಇದು ಜ್ಯೂಸ್ ಕೂಡ ಮಾಡ್ಬೋದು, ಮಿಕ್ಸಿಗೆ ಹಾಕಬೇಕಾಗಿಲ್ಲ. ಮಾವಿನ ಹಣ್ಣು ರಸ ಕೈಯಲ್ಲಿ ಹಿಂಡಿ ಸ್ವಲ್ಪ ನೀರಕ್ಕೆ ಸಕ್ಕರೆ ಹಾಕಿದ್ದು ಪಲ್ಪ್ ಜ್ಯೂಸು ಸಹ ಆಗ್ತದೆ. ಬಟ್ ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೇನೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ. ಇನ್ನು ಕೆಲವರು ಇದನ್ನು ಒಲೆಯಲ್ಲಿಟ್ಟು, ಅಂದರೆ ಗ್ಯಾಸಲ್ಲಿಟ್ಟು ಬೇಯಿಸ್ತಾರೆ. ಸ್ವಲ್ಪ ನಾನು ಇಲ್ಲಿ ಬೇಯಿಸ್ತಾ ಇಲ್ಲ, ಇದು ಹಾಗೆ ಮಾಡಿದರೆ ಚೆನ್ನಾಗಾಗತ್ತೆ. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ ಬನ್ನಿ. ನೋಡಿ, ಈ ಮೆಣಸು ಕೇಳಿದೀಗ, ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ. ಇದು ಸ್ವಲ್ಪ ದೊಡ್ಡ ಜಾತಿದು, ನಿಮ್ಮಲ್ಲೆಲ್ಲ ಜೀರಿಗೆ ಮೆಣಸು ಅಂತ ಹೇಳ್ತಾರೆ. ಇದು 2 ಹಾಕಿದ್ದು ಸಾಕು, ತುಂಬ ಖಾರ ಇದೆ, ಗೊತ್ತಿಗತ್ತೆ ಎಲ್ಲರಿಗೂ. ಸೊ ನಾನಿಲ್ಲಿ 2 ತೊಗೊಂಡಿದ್ದೇನೆ. ಇದು 2 ಖಾಲಿ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕೋಕ್ಕಾಗಲ್ಲ. ಹಾಗಾಗಿ ಇದನ್ನು ನುಣ್ಣಗೆ, ಅಂದರೆ ಚಿಕ್ಕ ಪೀಸಾಗಿ ಇದಕ್ಕೆ ಹಾಕೋಣ. ನಾನು ಅರ್ಧನೇ ಹಾಕ್ತೆ, ಫುಲ್ ಹಾಕಲಿಲ್ಲ, ಯಾಕೆಂದ್ರೆ ಸಖತ್ತು ಖಾರ ಇದೆ, ತುಂಬಾ ಹೊಟ್ಟೆ ಉರಿವಾಗತ್ತೆ. ಅಂದರೆ ಸ್ವಲ್ಪ ಅರ್ಧನೇ ಹಾಕ್ತೆ, ಅರ್ಧ ಎತ್ತಿಟ್ಬಿಟ್ಟೆ. ಸೊ ಇವಾಗ ಪೀಸ್ ಮಾಡಿಕೊಂಡು ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಇವಾಗ ಇಷ್ಟು ಉಪ್ಪು ಹಾಕ್ತಿದ್ದೀನಿ, ಮತ್ತೆ ನೋಡ್ಕೊಂಡು ಹಾಕಿದರೆ ಆಯಿತು. ಇವಾಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡೋಣ. ಉಪ್ಪು ಸ್ವಲ್ಪ ಹಾಕಿ, ಮೇಕೆ ನೋಡ್ಕೊಂಡು ಮತ್ತೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಮೊದಲಿಗೆ ಜಾಸ್ತಿ ಹಾಕಿದರೆ ಅದು ಜಾಸ್ತಿ ಆಗುತ್ತೆ, ಹಾಗಾಗಿ. ಸೊ ನೋಡಿ,
ಇದು ಅವಾಗ ಕರೆಂಟ್ ಹೋಗಿತ್ತು, ಹಾಗಾಗಿ ಇದಕ್ಕೆ ನಾನು ಕುಂಟೆ ಮೆಣಸು ಹಾಕ್ತೇನೆ, ಪ್ಲಸ್ ಜೀರಿಗೆ, ಸಾಸಿವೆ, ಬೇಸೊಪ್ಪು, ಬೆಳ್ಳುಳ್ಳಿ ಹಾಕಿದ್ದೇನೆ. ಈರುಳ್ಳಿ ಬೇಕಾದರೆ ಮತ್ತೆ ಹಸಿ ಹಾಕ್ಬೋದು, ನಾನಿಲ್ಲಿ ಹಾಕಲಿಲ್ಲ. ಸಕ್ಕತ್ತಾಗಿದೆ, ಊಟಕ್ಕೆಲ್ಲ ತುಂಬ ರುಚಿಯಾಗಿರುತ್ತೆ. ಓಕೆ, ಸಾಯಂಕಾಲಕ್ಕೆ ಮ್ಯಾಗಿ ಮಾಡಿದ್ದೇನೆ. ಮ್ಯಾಗಿಗೆ ಸ್ವಲ್ಪ ತುಪ್ಪ ಹಾಕಿದರೆ ಸಖತ್ ಟೇಸ್ಟ್ ಆಗುತ್ತೆ ಆಯಿತಾ. ಮತ್ತು ಪೆಪ್ಪರ್ ಸ್ವಲ್ಪ, ಮತ್ತು ಬೋಂಡ ಮಾಡಿದ್ದೆ. ಒಂದು ಬೋಂಡ ಇವಾಗಲೇ ತಿಂತಾಯಿದ್ದೇನೆ, 2 ಬಣ್ಣ. ಮತ್ತು ಊಟಕ್ಕೆ ಇಟ್ಟಿದ್ದೀನಿ. ಸೊ ಮಧ್ಯಾಹ್ನ ಮ್ಯಾಂಗೋದು ಉಪ್ಪುಕಾಯಿ ಮಾಡಿ ಊಟ ಮಾಡಿದೆ, ಗಂಜಿ ಊಟ. ಸಾಯಂಕಾಲಕ್ಕೆ ನಾನು ಸಾಂಬಾರು ಮಾಡಿದ್ದೇನೆ ಆಲ್ರೆಡಿ. ಸೊ ಇವಾಗ ಇದು ತಿಂದುಬಿಟ್ಟು ಬಿಸಿನೀರು ಕಾಯಿಸಿಟ್ಟಿದ್ದೀನಿ, ಸ್ನಾನಕ್ಕೆ ಹೋಗಬೇಕು. ನಮ್ಮ ಗೀಝರ್ ಹಾಳಾಗಿದೆ. ಸೊ ಚಳಿ ಅಲ್ವಾ, ತುಂಬ ಮಳೆ ಇಲ್ಲಿ. ಸೊ ಆಮೇಲೆ ಸಿಗ್ತೀನಿ ನೈಟ್. ಬಾಯ್ ಬಾಯ್.